ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆಲ್ಲರಿಗೂ ಸೋರೆಕಾಯಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಏನೇನು ಸಾಮಗ್ರಿ ಬೇಕು ನೋಡೋಣ. ತುರಿದಿಟ್ಟಿರೋ ಸೋರೆಕಾಯಿ, ಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಹಾಗೆ ಒಂದು ಅರ್ಧ ಕಪ್ ಆಗಷ್ಟು ಅಕ್ಕಿಯನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸೋರೆಕಾಯಿಯನ್ನು ತುರಿದಿರೋ ಸೋರೆಕಾಯಿಯನ್ನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಅನಂತರ ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿ, ಏಲಕ್ಕಿ ಹಾಗೂ ನೆನೆಸಿಟ್ಟಿರೋ ಅಕ್ಕಿನೂ ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು, ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆನಂತರ ಇದನ್ನು ಒಂದು ಜಾಲರಿ ತಗೊಂಡು ಸೋಸಬೇಕು. ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ನೋಡಿ. ಜಾಲರಿ ತಗೊಂಡು ಬರೀ ಅದರ ರಸ ಮಾತ್ರ ತೊಗೊಳ್ತಾ ಇದ್ದೀವಿ ನಾವು ಇಲ್ಲಿ. ಆನಂತರ ಇಲ್ಲಿ ನೋಡಿ ಸೋರೆಕಾಯಿ ಬೆಂದಿದೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು. ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ ನಂತರ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಆನಂತರ ಇದು ನಾನೇನು ಮಿಶ್ರಣ ಮಾಡ್ಕೊಂಡಿದ್ದೆ, ಅಕ್ಕಿ ಮತ್ತು ಕಾಯಿ ತುರಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಏನು ಮಿಶ್ರಣ ಮಾಡ್ಕೊಂಡು ರುಬ್ಕೊಂಡಿದ್ದೆ, ಅದನ್ನು ಹಾಲನ್ನ ತಗೊಂಡು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ತಾ ಇರುವಂಗೆ ಚೆನ್ನಾಗಿ ತಿರುಗಿಸ್ಬೇಕು, ಯಾಕಂದರೆ ಅದು ಕುದೀತಾ ಇರಬೇಕಾದ್ರೆ ಗಂಟಾಗೋ ಚಾನ್ಸಸ್ ಇದೆ. ಹಾಗಾಗಿ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸಿದ ನಂತರ ನೀವು ಎಷ್ಟು ಕುದಿ ಬಂದ ನಂತರ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಸ್ವಲ್ಪ ನೀರು ಬೇಕಾದ್ರೆ ಬೆರೆಸ್ಕೋಬೋದು. ಆನಂತರ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಸೋರೆಕಾಯಿ ಪಾಯಸ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಆಲ್.